ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದೊದಗಿರುವಂಥ ದುಸ್ಥಿತಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾವು ಸಮಸ್ಯೆಯ ಬಗ್ಗೆ ಮಾತನಾಡಿದ್ವಿ, ಪರಿಹಾರದ ಬಗ್ಗೆಯೂ ಕೂಡ ನಾನು ನಮ್ಮ ಅತಿಥಿಗಳನ್ನು ಕೇಳಬೇಕು. ಸರ್, ಒಂದು ಈಗ ಹೊಸ ಕ್ರೀಡಾಂಗಣವನ್ನು ಮಾಡಬೇಕು, ಜಾಗ ಗುರುತಿಸಬೇಕು, ಸಿಟಿಯಿಂದ ಆಚೆಗಿರಬೇಕು, ಇದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಇವತ್ತಿಂದ ನಾಳೆಗೆ ಆಗೋದಲ್ಲ ಇದು. ಬಟ್ ಕ್ರಿಕೆಟ್ ಪ್ರತಿದಿನದ ಆಟ, ಪ್ರತಿದಿನ ಟೂರ್ನಮೆಂಟ್ಗಳು ನಡೀತಾನೆ ಇರುತ್ತೆ. ಬಟ್ ನಾವು ಅದರಿಂದ ಚಿನ್ನಸ್ವಾಮಿಯನ್ನು ದೂರ ಇಡ್ತೀವಿ, ಬೆಂಗಳೂರನ್ನ ಕರ್ನಾಟಕವನ್ನು ದೂರ ಇಡ್ತೀವಿ ಅಂತಂದ್ರೆ ಪರಿಹಾರ ಹೇಗೆ? 5-6 ವರ್ಷಗಳ ಕಾಲ ಕಾಯೋದೇ ಪರಿಹಾರನ? ಈಗಾಗಲೇ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಕ್ರೈಸಿಸಲ್ಲಿದೆ. ಅದಕ್ಕೆ ಅಧ್ಯಕ್ಷರಿಲ್ಲ, ಸೆಕ್ರೆಟರಿ ಇಲ್ಲ, ಟ್ರೆಜರರ್ ಇಲ್ಲ. ಅಧ್ಯಕ್ಷರು ಅಫ್ಕೋರ್ಸ್ ಬಿಕಾಸ್ ರಘುರಾಮ್ ಭಟ್ ಅಧ್ಯಕ್ಷರಾಗಿದ್ದರು, ಅವರು BCCIಗೆ ಟ್ರೆಜರರ್ ಆದರು, ಅವರು ಇಲ್ಲಿ ರಾಜೀನಾಮೆ ಕೊಟ್ಟು ಹೋದರು. ಈ ಸ್ಟ್ಯಾಂಪೀಡ್ ಇನ್ಸಿಡೆಂಟ್ ಆದಮೇಲೆ ಟ್ರೆಜರರು ಮತ್ತು ಇವರು ಸೆಕ್ರೆಟರಿ ರಿಸೈನ್ ಮಾಡಿದ್ರು. ಅಲ್ಲಿ ಇಮಿಡಿಯೇಟಾಗಿ ಎಲೆಕ್ಷನ್ ಆಗಬೇಕು, ಬೇರೆಯವ್ರನ್ನ ನಾಮಿನೇಟ್ ಮಾಡಬೇಕು ಅಂತಿದೆ, ಮಾಡಲಿಲ್ಲ ಇವರು, ಮಾಡಿಲ್ಲ. ಆಮೇಲೆ ಎಲೆಕ್ಷನ್ ಕೂಡ ಸೆಪ್ಟೆಂಬರ್ ಒಳಗಡೆ ಆಗಬೇಕಾಯಿತು, ಅದ್ರ ಬಗ್ಗೆನೂ ಡಿಸಿಷನ್ ತೊಗೊಳ್ಳಿಲ್ಲ. ಸೊ ಮುಂದಕ್ಕೆ ಹಾಕ್ತಾನೆ ಇದ್ರು, ಯಾವಾಗ ಎಲೆಕ್ಷನ್ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ. ಆಮೇಲೆ ವಿರೋಧಿ ಬಣದಲ್ಲಿ ಒಬ್ಬರನ್ನ ಅವ್ರು ನಿಂತ್ಕೊಳ್ಬಾರ್ದು ಅಂತ ಹೇಳಿ ಕೋರ್ಟ್ ಹೋಗಿ ಅವರ ವಿರುದ್ಧ ಒಂದು ಕೇಸ್ ಹಾಕಿ ಏನು ಪೋಸ್ಟ್ಪೋನ್ ಮಾಡೋದಕ್ಕೆ ಏನು ಬೇಕಾದಲ್ಲ. ಈ ರೀತಿ ಇಂಟರ್ನಲ್ ಇದನ್ನು ಅವ್ರಿಗೆ ಬಿಡದೇ ಇದ್ದರೆ ಭಾಳ ಕಷ್ಟ ಇದೆ. ಒಂದು. ಎರಡನೇದಾಗಿ ಇನ್ನೊಂದು ಸ್ಟೇಡಿಯಂ ಬೇಕು, ಖಂಡಿತ ಬೇಕು. ಆದರೆ ನೀವು ಅದು ತಕ್ಷಣಕ್ಕಾಗಲ್ಲ. ಇಟ್ ವಿಲ್ ಟೇಕ್ ಮಿನಿಮಮ್ 3-4 ಇಯರ್ಸ್. ಈಗಲಿಂದ ಶುರು ಮಾಡಿಕೊಂಡ್ರೆ ಆಗುತ್ತೆ. ಅಫ್ಕೋರ್ಸ್ ಎಲ್ಲೊಂದು ಕಡೆ ನಮ್ಮ DCM ಹೇಳಿದ್ರು, ಶಿವಕುಮಾರ್ ಅವರು, ನಾವೇ ಕಟ್ಟಿಸ್ತೀವಿ ಅಂತೇಳಿ. ಸ್ವಾಮಿ, ಖಂಡಿತ ನೀವು ಇದಕ್ಕೆ ಕೈ ಹಾಕಬೇಡಿ. ಇದು ಸರ್ಕಾರ ಮಾಡ್ತಕ್ಕಂಥ ಕೆಲಸ ಅಲ್ಲ. ಸ್ಟೇಡಿಯಂ ಮಾಡ್ತಕ್ಕಂಥದ್ದು, ಕ್ರಿಕೆಟ್ ನಡೆಸ್ತಕ್ಕಂಥದ್ದು, ಅದಕ್ಕೆ ಸ್ಪೆಷಲೈಸ್ ಪೀಪಲ್ ಇದ್ದಾರೆ, ಅವ್ರು ಮಾಡ್ತಾರೆ. ನೀವು ಸರ್ಕಾರನ ಸರಿಯಾಗಿ ನಡ್ಸ್ಕೊಂಡು ಹೋಗಿ, ನಿಮ್ಮ ಟನಲ್ ಗಿಲ್ನೆಲ್ಲ ಮಾಡಬೇಕಂತಿದ್ರು ಅದೆಲ್ಲ ಕರೆಕ್ಟಾಗಿ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿ, ಲಾಲ್ಬಾಗ್ ಗಿಲ್ಬಾಗೆಲ್ಲ ಬಿಟ್ಟು ಹಾಕ್ಬಿಟ್ಟು ನೀವು ಸರಿಯಾದ ಜಾಗದಲ್ಲಿ ಮಾಡಿ. ಅದು ಬಿಟ್ಬಿಟ್ಟು ಕ್ರಿಕೆಟ್ಗೆ ನೀವು ಕೈ ಹಾಕಬೇಡಿ. ಒಂದು. ಎರಡನೇದಾಗಿ KCAನೇ ಪ್ಲ್ಯಾನ್ ಮಾಡಬೇಕೀಗ ಎಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ದುಡ್ಡಿದೆ ಅವ್ರ ಹತ್ರ, ದುಡ್ಡಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ದೇ ಶುಡ್ ಸ್ಟಾರ್ಟ್ ವರ್ಕಿಂಗ್ ಇನ್ ಪ್ಲೇಸ್. ಆಕ್ಸೆಸಿಬಿಲಿಟಿ ಇರಬೇಕಷ್ಟೇ. ಜನ 40-50 ಕಿಲೋಮೀಟ್ರ್ ಹೋಗೋದಕ್ಕೆ ಇವತ್ತೇನು ಕಷ್ಟ ಇಲ್ಲ. ಎಲ್ಲ ಕಾರ್ ಇದ್ದವ್ರು ಇದ್ದಾರೆ, ವೆಹಿಕಲ್ಸ್ ಇದ್ದೇ ಇದೆ. ಮತ್ತು ಮೊಬಿಲಿಟಿ ಇರ್ತಕ್ಕಂಥ ಜಾಗಕ್ಕೆ ಹೋಗಿ. ಈಗ ಬೆಂಗಳೂರು ಮೆಟ್ರೋನೇ ಒಂದು 20-25 ಕಿಲೋಮೀಟ್ರ್ ದೂರ ಹೋಗುತ್ತೆ. ಅಲ್ಲೇ ಸುತ್ತಮುತ್ತ ನೋಡಿ, ಜಾಗ ನೋಡಿ, ಒಂದು ಒಳ್ಳೆ ಜಾಗ ನೋಡಿ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರೆ 2-3 ವರ್ಷದಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದನ್ನ ಜೋಸೆಫ್ ಸರ್, ತಾವು ಏನು ಹೇಳ್ತೀರಿ? ಬಹುಶಃ ಈ ಗ್ರಹಣ ಸುದೀರ್ಘ ಗ್ರಹಣ ಆದರೆ ಇಡೀ ಕರ್ನಾಟಕದ ಕ್ರಿಕೆಟ್ ಚಟುವಟಿಕೆಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಬಟ್ ಇದು ನೋಡ್ತಾ ಇದ್ರೆ ಸುದೀರ್ಘ ಗ್ರಹಣ ಅಂತ ಅನ್ಸುತ್ತೆ. ಹೇಗೆ ಸರಿ ಮಾಡೋದು? ಪರಿಹಾರ ಏನು? ಅಲ್ಲ, ನಾವ್ ಹೇಳ್ಬೇಕಂದ್ರೆ ಈಗ್ಲೂ ಸರ್ಕಾರಕ್ಕೆ ಕೂತ್ಕೊಂಡು ಮಾತಾಡಿ ಈ ತರ ನಾವೆಲ್ಲ ರೆಡಿ ಮಾಡ್ಕೋತೀವಿ, ಜಾಗನೆಲ್ಲ ಕ್ಲಿಯರ್ ಮಾಡ್ಕೋತೀವಿ ಅಂತ ಮಾಡಿದ್ರೆ ಮಾಡ್ಬೋದು. ಏನ್ ದೊಡ್ಡದಲ್ಲ. ಇವತ್ತಿಗೂ ಅದ್ ಮಾಡ್ಬೋದು. ಮನ್ಸಿಟ್ರೆ ಸರ್ಕಾರ ಜೊತೆ ಕೂತಿ ಬೇರೆ ಬೇರೆ ಏನ್ ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ಇದು ಆಗಿರೋದ್ ಏನಕ್ಕೆ ಇವ್ರು ಟಿಕ್ಕುನ ಹತ್ರ ರಿಪೋರ್ಟ್ ಕೊಟ್ಟಿರೋದಂದ್ರೆ, ಫೈರ್ ಬ್ರಿಗೇಡ್ ಅವರು ಇದು ಕೊಟ್ಟಿರೋದು ಇವ್ರು ಫಾಲೋ ಮಾಡಿಲ್ಲ, ಎಸ್ಕೇಪ್ ರೂಟ್ ಇಲ್ಲ, ಏನ್ ಎಮರ್ಜೆನ್ಸಿಗೆ ಏನ್ ಮಾಡಿಲ್ಲ, ಅದೆಲ್ಲ ನೋಡ್ಕೊಂಡು ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಇದೆಲ್ಲ ನಾವು ತಿದ್ದುಪಡಿ ಮಾಡ್ತೀವಿ. ಏನ್ ಮಾಡ್ಬೇಕು ಈಗ ಇರುವ ವ್ಯವಸ್ಥೆ ಅದನ್ನ ಸರಿ ಮಾಡಬಹುದಾ ಜೋಸೆಫ್ ಸರ್? ಈಗ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಅವ್ರು ಹೇಳಿದ್ದನ್ನ ಮಾಡೋದಕ್ಕೆ ಅವಕಾಶ ಇದೆಯಾ? ಮಾಡ್ಬೇಕು, ಈಗಲೂ ಮಾಡ್ಬೋದು, ತೊಂದ್ರೆ ಏನಿಲ್ಲ. ಹೊಸ ಸ್ಟೇಡಿಯಂ ಬರ್ಲಿ, ಬೇಕು ಕರ್ನಾಟಕಕ್ಕೆ. ಬೆಂಗಳೂರಿಗೆ ಒಂದು ಸ್ಟೇಡಿಯಂ ಬೇಕೇ ಬೇಕು. ಯಾಕಂದ್ರೆ ಇದು ಬಹಳ ಚಿಕ್ಕ ಸ್ಟೇಡಿಯಂ, 34,000 ಕೂರ್ಸ್ಕೊಂಡು ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ಗೆ ಸರಿಗೆ ಹೋಗಲ್ಲ. ದೊಡ್ಡ ಸ್ಟೇಡಿಯಂ ಬೇಕು. ಬಟ್ ಸದ್ಯಕ್ಕೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಇದು ನಮ್ಮ ಸ್ಯಾಂಕ್ಟಮ್ ಸ್ಯಾಂಕ್ಟೋರ್ ಅನ್ನೋ ಕರ್ನಾಟಕ ಕ್ರಿಕೆಟ್, ಅದನ್ನ ನಾವು ಬಿಟ್ಕೊಡಕ್ ಆಗೋದಿಲ್ಲ. ಅಲ್ಲಿ ಬೇಕು, ನಮ್ಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಬೇಕು. ಸರ್ ಸರ್ ನಾನು ಯಾಕೆ ಕೇಳಿದೆ ಅಂತಂದ್ರೆ, ಉಪಾಧ್ಯಾಯ ಸರ್ ಆಗ್ಲೇ ಪ್ರಸ್ತಾಪ ಮಾಡಿದ್ರು, ಜಸ್ಟಿಸ್ ರಿಪೋರ್ಟ್ ನಲ್ಲಿ ಮಾಸ್ ಗ್ಯಾದರಿಂಗ್ಗೆ ಸೂಕ್ತವಾಗಿಲ್ಲ ಆ ಜಾಗ ಅಥವಾ ಕ್ರೀಡಾಂಗಣ ಸೂಕ್ತವಾಗಿಲ್ಲ ಅಂತ. ಈಗ ಅದನ್ನು ಸೂಕ್ತ ಮಾಡಬೇಕು ಅಂತಂದ್ರೆ ಹೆಂಗ್ ಮಾಡೋದು ಚಿನ್ನಸ್ವಾಮಿಯನ್ನ? ಹೇಳ್ತಿದ್ಯಾ ಸರ್? ನಾನು ಹೇಳ್ತೀನಿ. ನೀವು ಸ್ಟ್ರಕ್ಚರಲ್ ಇಂಜಿನಿಯರ್ಸ್ನ ಕನ್ಸಲ್ಟ್ ಮಾಡಿ ಇದಕ್ಕೆ ಏನೇನು ವ್ಯವಸ್ಥೆ. ಈಗ ಎಸ್, ಡಕುನಾ ಕಮಿಟಿ ಪಾಯಿಂಟ್ ಔಟ್ ಮಾಡ್ದಂಗೆ ಫೈರ್ ಇಂಜಿನ್ಸ್ ಹೋಗ್ಲಿಕ್ಕೆ ವ್ಯವಸ್ಥೆ ಎಲ್ಲ ಸರಿ ಇಲ್ಲ. ಅದಕ್ಕೆ ವ್ಯವಸ್ಥೆ ಮಾಡಬೇಕಾಗತ್ತೆ. ಎಲ್ಲಿ ವ್ಯವಸ್ಥೆ ಮಾಡಬೇಕು, ರೋಡ್ ಅಗಲ ಮಾಡಬೇಕು ಅಥವಾ ಅದು ಸುತ್ತಮುತ್ತ ಜಾಗ ಇದೆ. ಇಟ್ಸ್ ನಾಟ್ ದಟ್ ಚಿನ್ನಸ್ವಾಮಿ ಸುತ್ತಮುತ್ತ ಜಾಗ ಇಲ್ಲ ಅಂತೇನಿಲ್ಲ, ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಸೊ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಹಾರ್ಟ್ ಆಫ್ ದ ಸಿಟಿ ಮುಟ್ಟಿದ್ರೆ ಪಕ್ಕದಲ್ಲೇ ನಮ್ಮ ಕಬ್ಬನ್ ಪಾರ್ಕು ಬರುತ್ತೆ, ಎಲ್ಲವೂ ಬರುತ್ತೆ. ಅಲ್ಲ, ಕಬ್ಬನ್ ಪಾರ್ಕ್ವರೆಗೂ ಹೋಗಬೇಕಾಗಿಲ್ಲ. ನಿಮಗೆ ಆಕ್ಸೆಸಿಬಿಲಿಟಿ ಬೇಕು, ಎಂಜಿನ್ಸ್ ಹೋಗುವಂಥ ಆಕ್ಸೆಸಿಬಿಲಿಟಿ ಬೇಕು. ಅದಿಲ್ಲ. ಈಗ ಏನಾಗಿದೆ ಅಲ್ಲಿ ನೋಡಿ, ಗೇಟ್ ನಂಬರ್ 10 ಎಲ್ಲಿ ತೊಂದರೆ ಆಯಿತು, ಅದು ವೆರಿ ನ್ಯಾರೋ ರೋಡು.
ಅದ್ರ ಪಕ್ಕದಲ್ಲಿ ಜಾಗ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ ಜಾಗ ಇದೆ, ಅದನ್ನು ನೀವು ಸೇರಿಸ್ಕೊಂಡು ಮಾಡೋಕ್ಕಾಗುತ್ತೆ. ಅದನ್ನು ಮಾಡೋಕ್ಕಾಗೋಲ್ಲ ಅಂತಿಲ್ಲ. ಆಕ್ಸೆಸಿಬಿಲಿಟಿ ಇಂಪ್ರೂವ್ ಮಾಡಿ, ಸೇಫ್ಟಿ ಮೆಷರ್ಸ್ ತಾತ್ಕಾಲಿಕವಾಗಿ ಇದನ್ನ ಮಾಡಿ ಆಲ್ಟರ್ನೇಟಿವ್ ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕು. ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿ, ತಾತ್ಕಾಲಿಕವಾಗಿ ಇದನ್ನು ಮಾಡಿ ಸರ್ಕಾರದ ಹತ್ರ ಹೇಳಿ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ, ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ಮತ್ತು ನಾವು ಸಕ್ಸಸ್ಫುಲ್ ಆಗಿ 18 ವರ್ಷ ನಡೆಸಿದ್ದೀವಿ IPL. ಅದರಿಂದ IPL ನಡೆಸೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅವ್ರ ಜೊತೆಗೂ ಮಾತಾಡಿ. ನೀವು RCB ಜೊತೆಗೂ ಮಾತಾಡಬೇಕು. ಸ್ಟೇಟ್ ಗವರ್ಮೆಂಟ್ ಆಲ್ಸೋ ಶುಡ್ ಟೇಕ್ ಸಮ್ ಇಂಟ್ರೆಸ್ಟ್ ಇನ್ ದಿಸ್. ಕರ್ನಾಟಕದಿಂದ ಸೆಲೆಬ್ರೇಷನ್ಗೆ ತೋರಿದ ಇಂಟ್ರೆಸ್ಟ್ ಅನ್ನು ಇಲ್ಲೂ ತೋರಿಸಬೇಕು ಸರ್. ಥ್ಯಾಂಕ್ ಯು ಉಪಾಧ್ಯಾಯ ಸರ್, ಥ್ಯಾಂಕ್ ಯು. ಜೋಸೆಫ್ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.